ವೆಲ್ಕಮ್ ಬ್ಯಾಕ್ ಮಧು ಚಾನಲ್. ನಾವು ಹುಬ್ಬಳ್ಳಿ ಮತ್ತು ಕಲ್ಗಟ್ಟಿ ನಡುವೆ ಇರುವಂತಹ ಬೂದನಗುಡ್ಡಕ್ಕೆ ಹೋಗಿದ್ವಿ ರೀ. ಆ ವಿಡಿಯೋ ನಿಮ್ಮ ಜೋಡಿ ಶೇರ್ ಮಾಡಬೇಕು ಅಂತ ಅನಿಸಿತು. ಇಲ್ಲೇ ಏನಿದೆ ಅಂತಂದ್ರೆ ಶ್ರೀ ಚನ್ನಬಸವೇಶ್ವರ ಅವರ ವಚನಕಾರರ ದೇವಸ್ಥಾನ ಐತಿ. ಆವಾಗೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಬಸವಣ್ಣನವರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡೋಕ್ಕೆ ಹೋಗಿದ್ರು ಅಂತ ಹೇಳಿ ಅವಲ್ಲೇ ದಂಗೆ ಎದ್ದಿದ್ರು ಜನಗಳು. ಅವುಗಳನ್ನ ವಚನಗಳನ್ನೆಲ್ಲನೂ ಸೇವ್ ಕಾಪಾಡ್ಕೋಬೇಕಾಗಿತ್ತಲ್ಲ. ಆವಾಗ ಅವರು ಏನು ಮಾಡಿದರು, ಕಲ್ಯಾಣದಿಂದ ಉಳ್ವಿಗೆ ಹೋಗುವಾಗ ಇಲ್ಲಿ ಬಂದು ಅಲ್ಲೆಲ್ಲ ರೆಸ್ಟ್ ಮಾಡಿ ಹೋಗ್ತಾ ಇದ್ರನವರು. ಇಲ್ಲಿ ಬಂದು ಇದ್ದರು, ಗುಡ್ಡದ ಮೇಲೆ ಬಂದು ಇದ್ದರು ಅಂತ ಜನ ಹೇಳ್ತಾರೆ. ಇಲ್ಲಿ ಅವರು ಬಂದು ಹೋಗಿದ್ರು ಅನ್ನೋದಕ್ಕೆ ಏನು ಸಾಕ್ಷಿಗಳು ಅದಾವು ಅಂತಂದ್ರೆ, ಹೆಜ್ಜೆಗಳ ಗುರುತುಗಳು, ಪುಟ್ಟ ಗುಹೆಗಳು ಮತ್ತು ಬೆತ್ತದ ಕೋಲಿನ ಗುರುತು ಇಲ್ಲೇ ಕಾಣಕ್ಕೆ ಸಿಗ್ತೈತೆ. ನಾವು ಅಷ್ಟೊಂದೇನು ರೆಕಾರ್ಡ್ ಮಾಡೋಕ್ಕಿಲ್ಲ. ನೆಕ್ಸ್ಟ್ ಟೈಮ್ ಹೋದ್ರೆ ಎಲ್ಲ ಫುಲ್ ಡೀಟೇಲಾಗಿ ತೋರಿಸ್ತೇನೆ ರೀ. ಇಲ್ಲೇ ನೋಡಿ, ಹಿಂಗೆ ಮೆಟ್ಲ ಹತ್ತಿ ಹೋದ್ರೆ ಇದೇ ದೇವಸ್ಥಾನ. ನೋಡಕ್ಕಂತೂ ಸೂಪರ್ ಆಗೈತ್ರಿ. ಇದು ಬಡವರ ಪ್ರವಾಸಿ ಕೇಂದ್ರ ಅಂತಲೂ ಹೇಳ್ಬೋದು. ಇಲ್ಲೇ ಸೂರ್ಯಾಸ್ತ ನೋಡ್ಬೋದು, ಆಮೇಲೆ ಸೂರ್ಯ ಉದಯ ಆಗೋದನ್ನು ನೋಡ್ಬಹುದು. ನಾವು ಹುಣ್ಣಿಮೆ ದಿನ ಹೋಗಿದ್ರಿಂತ ಅಲ್ಲೇ ನನಗೆ ಹುಣ್ಣಿಮೆ ಊಟ ಮಾಡಬೇಕು ಅಂತ ಭಾಳ ಇಷ್ಟ. ಹಂಗಾಗಿ ಅಲ್ಲಿ ಮಟ್ಟ ವೇಟ್ ಮಾಡಿದ್ವಿ. ಆಮೇಲೆ ಅಲ್ಲೆಲ್ಲ ಜನ ಯಾರೂ ಇರಲೇ ಇಲ್ಲ, ಹಂಗಾಗಿ ಭಯ ಆಯಿತು, ಬಂದುಬಿಟ್ವಿ. ಸಣ್ಣ ಮಗು ಬೇರೆ ಕರ್ಕೊಂಡು ಹೋಗಿದ್ವಿ ನಾವು, 4 ತಿಂಗಳ ಮಗುನ. ಹಂಗಾಗಿ ಬಂದ್ವಿ. ಇಲ್ಲಿ ನೋಡ್ರಿ, ಇಲ್ಲೇ ಭಾಳ ಜನ ಬಂದಿದ್ದರು, ಪ್ರೆಗ್ನೆಂಟ್ ವುಮೆನ್ಸ್ ಸಹಿತ ಬಂದಿದ್ದರು. ನೋಡಕ್ಕಂತೂ ಸೂಪರ್ ಆಗೈತಿ. ನೀವು ಹೋಗಿ ಬರ್ರಿ. ಥ್ಯಾಂಕ್ ಯು.